ಪಿತೃದೋಷ ಅಥವಾ ಸರ್ಪದೋಷ, ಈ ದಿನ ಇಂತಹ ದೋಷಗಳು ಆದಷ್ಟು ಕಡಿಮೆ ಆಗಬೇಕು ಅಂತಂದರೆ ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಅರ್ಧಕರ್ಧ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತಂದರೆ ಮಂಗಳವಾರ ದಿನ ಕೆಲವೊಂದು ಕೆಲಸಗಳು ಮಾಡೋದ್ರಿಂದ ಅಥವಾ ಕೆಲವೊಂದು ಕೆಲಸಗಳನ್ನು ಮಾಡದೇ ಇರೋದ್ರಿಂದ ನಮ್ಮ ಜೀವನದಲ್ಲಿ ಅರ್ಧಕರ್ಧ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗಾದರೆ ಬನ್ನಿ, ಮಂಗಳವಾರ ದಿನ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡ್ಬೋದು ಅಥವಾ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇಲ್ಲ ಅಂತ, ಅಂದರೆ ನೆಮ್ಮದಿ ಅನ್ನೋದೇ ಇಲ್ಲ ಅಂತ. ಗಂಡ ಹೇಳಿದ ಮಾತು ಕೇಳೋದಿಲ್ಲ, ಗಂಡ ಕುಡಿಯೋ ಅಂಥದ್ದು, ಮತ್ತು ಸಾಲ ಮಾಡ್ಕೊಂಡಿರೋದು, ಮಕ್ಕಳು ಕೂಡ ಸರಿಯಾಗಿ ಓದೋದಿಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳು ಇರುತ್ತೆ. ಇದಕ್ಕೂ ಕೂಡ ಒಂದು ಪಿತೃದೋಷ ಅಥವಾ ಸರ್ಪದೋಷನೇ ಕಾರಣ. ಈ ದಿನ ಇಂತಹ ದೋಷಗಳು ಆದಷ್ಟು ಕಡಿಮೆ ಆಗಬೇಕು ಅಂತ ಅಂದರೆ ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಬೇಕು. ಅದಕ್ಕಾಗಿ ಒಂದೆರಡು ಸ್ತೋತ್ರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ಸ್ತೋತ್ರಗಳನ್ನು ಪ್ರತಿ ಮಂಗಳವಾರ 12 ಸಾಲಿ ಪಠನೆ ಮಾಡಿದ್ರೆ ಸಾಕು. ಪ್ರತಿ ವಾರ ಮಾಡ್ತಾ ಹೋಗಬೇಕು. ಇಷ್ಟು ವಾರ ಅಂತ ಏನೂ ಇಲ್ಲ. ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ನಿಲ್ಲಿಸ್ಬಿಡಿ, ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಂಥ ಸಮಯದಲ್ಲೂ ಕೂಡ ನಿಲ್ಲಿಸ್ಬೋದು. ಆ ನಂತರ ಮತ್ತೆ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಪ್ರತಿ ಮಂಗಳವಾರ ನೀವು ಮಾಡ್ತಾ ಬಂದರೆ ತಂತಾನಾಗೆ ಏನೇ ದೋಷ ಇದ್ರೂ ನಿವಾರಣೆ ಆಗಿಬಿಡುತ್ತೆ. ನಾವು ಕೆಲವೊಂದು ದೋಷ ಪರಿಹಾರ ಪೂಜೆಗಳನ್ನು ಮಾಡೋದಾದರೆ ಅದನ್ನು ಮಂಗಳವಾರ ದಿನವೇ ಮಾಡಬೇಕು. ಕೆಲವೊಂದು ನಕ್ಷತ್ರಗಳು ಇದಕ್ಕೆ ತುಂಬಾ ಮಹತ್ವಪೂರ್ಣವಾಗಿರುತ್ತೆ ಅಂತಲೇ ಹೇಳ್ಬೋದು. ಕೃತಿಕಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಇದಕ್ಕೆ ಹೇಳಿ ಮಾಡಿಸಿದಾಗಿರುತ್ತೆ. ಹಾಗಾಗಿ ಕೆಲವೊಂದು ದೋಷ ಪರಿಹಾರಕ್ಕಾಗಿ ಯಾವುದಾದ್ರೂ ಪೂಜೆ ವ್ರತನ ನೀವು ಆಚರಣೆ ಶುರು ಮಾಡ್ತೀರಾ ಅಂತ ಅಂದರೆ ಅದನ್ನು ಮಂಗಳವಾರ ದಿನದಂದು ಶುರು ಮಾಡಿ. ಒಳ್ಳೆಯ ಫಲಗಳೇ ಸಿಗಬೇಕು ಅಂದರೆ ಮಂಗಳವಾರ ಹಸುಗಳಿಗೆ ಅಕ್ಕಿ, ಬೆಲ್ಲ, ತೊಗರಿಬೇಳೆ ಸ್ವಲ್ಪ, ಅಂದರೆ ಅಕ್ಕಿ ಸ್ವಲ್ಪ, ಬೆಲ್ಲ ಸ್ವಲ್ಪ, ತೊಗರಿಬೇಳೆ ಸ್ವಲ್ಪ ಇದನ್ನು ತಿನ್ನಿಸೋದ್ರಿಂದ ಕುಜದೋಷ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಗೋಧಿಯಿಂದ ಮಾಡಿದಂತಹ ಪದಾರ್ಥಗಳನ್ನು ಮಂಗಳವಾರ ತಿನ್ನಿಸೋದ್ರಿಂದ ಪಿತೃದೋಷ ಕೂಡ ಕಡಿಮೆ ಆಗುತ್ತೆ. ಪ್ರತಿ ಮಂಗಳವಾರ 2 ಚಪಾತಿಯನ್ನು ಹಸುಗೆ ತಿನ್ನಿಸೋದು ಮಾಡಿದ್ರೆ ಪಿತೃದೋಷ ಕಡಿಮೆ ಆಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಹಾಸ್ಪಿಟಲ್ಗೆ ಹೋಗೋದು, ಯಾವುದೇ ರೀತಿಯ ಆಪ್ರೇಷನ್ಗಳು ಇದ್ದರೆ ಅದು ಕೂಡ ಮಂಗಳವಾರ ದಿನ ಮಾಡಿಸ್ಕೋಬೋದು. ಹಾಗಂತ ತುಂಬ ಸೀರಿಯಸ್ ಇದ್ದರೂ ಕೂಡ ಮಂಗಳವಾರದವರೆಗೂ ಕಾಯಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸಾಧಾರಣವಾಗಿ ಚೆಕಪ್ಗೆ ಅಂತ ಹೋದರೆ ಅಥವಾ ಹುಷಾರಿಲ್ಲದೆ ಸಾಮಾನ್ಯವಾಗಿ ಹತ್ತಿರ ಇರೋ ಕ್ಲಿನಿಕ್ಗೆ ಹೋಗ್ಬೋದು. ಮಂಗಳವಾರ ಮತ್ತು ಶನಿವಾರ ಹೋಗೋದ್ರಿಂದ ಖಂಡಿತವಾಗ್ಲೂ ಬೇಗನೆ ಹುಷಾರಾಗ್ತಾರೆ. ಮತ್ತು ಆಪ್ರೇಷನ್ ಆದರೂ ಅಷ್ಟೇ, ಮಂಗಳವಾರ ಅಥವಾ ಶನಿವಾರ ಆಪ್ರೇಷನ್ಗಳಾದರೂ ಕೂಡ ಅದು ಬೇಗನೆ ವಾಸಿಯಾಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ತುಂಬಾ ಸೀರಿಯಸ್ ಆದರೂ ಕೂಡ ಮಂಗಳವಾರ ಅಥವಾ ಶನಿವಾರ ಕಾಯಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮಂಗಳವಾರ ಅಥವಾ ಶನಿವಾರ ಆದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಕೆಲವೊಂದು ದೇವಸ್ಥಾನಗಳಿಗೆ ಹೋಗೋದ್ರಿಂದನೂ ಕೂಡ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು. ಮತ್ತು ಎಂಥದ್ದೇ ದೋಷಗಳಿದ್ರೂ ಕೂಡ ಬೇಗ ನಿವಾರಣೆ ಆಗಿಬಿಡುತ್ತೆ. ಅದು ಹೆಂಗಂದರೆ, ಸಾಮಾನ್ಯವಾಗಿ ಮನುಷ್ಯನಿಗೆ ಒಂದು ಹಣಕಾಸಿನ ಸಮಸ್ಯೆ ವಿಪರೀತವಾಗಿರುತ್ತೆ, ಆರೋಗ್ಯ ಸಮಸ್ಯೆ ವಿಪರೀತವಾಗಿರುತ್ತೆ. ಮನೆಯಲ್ಲಿ ಮಕ್ಕಳೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಹೇಳೋ ಮಾತೇ ಕೇಳೋದಿಲ್ಲ ಅಂತ ಅಂದರೆ, ಅಡ್ಡದಾರಿಗೆ ಇಳಿದಿದ್ದಾರೆ ಅಂತ ಅಂದರೆ ಈ ಥರದ್ದೆಲ್ಲದಕ್ಕೂ ಕೂಡ ಪಿತೃದೋಷ ಇರುತ್ತೆ, ಇನ್ನೊಂದು ಸರ್ಪದೋಷ ಇರುತ್ತೆ. ಈ 2 ದೋಷಗಳನ್ನು ನಾವು ನಿವಾರಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಯಶಸ್ಸು ಅನ್ನೋದು ನಮಗೆ ಸಿಗುತ್ತೆ ಮತ್ತು ನೆಮ್ಮದಿಯ ಜೀವನವನ್ನು ನಾವು ನಡೆಸ್ಬೋದು. ಹಾಗಾಗಿ ಮಂಗಳವಾರ ದಿನ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ಜನ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪರಿಹಾರ ಪೂಜೆನ ಮಾಡಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ದೋಷಗಳು ಪರಿಹಾರ ಆಗಿರೋದಿಲ್ಲ. ಅಂದರೆ ನಿಮಗೆ ಯಾವ ರೀತಿ ದೋಷ ಇದೆ ಅನ್ನೋದನ್ನು ಸರಿಯಾಗಿ ಕೇಳ್ಕೋಬೇಕು, ಅದಕ್ಕೆ ತಕ್ಕಂತೆ ಪರಿಹಾರನ ಮಾಡ್ಕೋಬೇಕು. ಮತ್ತು ಆ ಪರಿಹಾರ ಪೂಜೆ ಆದಮೇಲೆ ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕು ಅಂತ ಅವರು ಹೇಳಿರ್ತಾರೆ, ಅದನ್ನು ಕರೆಕ್ಟಾಗಿ ಪಾಲಿಸ್ಕೊಂಡು ಹೋಗಬೇಕು. ಏಕೆಂದರೆ ಪರಿಹಾರ ಪೂಜೆ ಮಾಡಿಸೋದು ದೊಡ್ಡದಲ್ಲ, ಅದಕ್ಕೆ ತಕ್ಕಂತೆ ನಾವು ನಿಯಮಬದ್ಧವಾಗಿ ನಡ್ಕೊಳ್ಳೋದು ತುಂಬಾ ದೊಡ್ಡದು. ಅಕಸ್ಮಾತ್ ಪರಿಹಾರ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ, ನಮಗೆ ಏನೂ ಕೂಡ ಕಡಿಮೆ ಆಗಿಲ್ಲ, ಇದ್ದಂಗೆ ಇದ್ವಿ, ನಮ್ಮ ಪರಿಸ್ಥಿತಿ ಸುಧಾರಿಸಿಲ್ಲ ಅನ್ನೋರು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯೇಶ್ವರನಿಗೆ
ಕೆಂಪು ಹೂನ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡೋದು. ಇದನ್ನು ಎಷ್ಟು ವಾರ ಮಾಡಬೇಕು ಅಂತ ಅಂದರೆ ಹೋಗ್ತಾನೇ ಇರಬೇಕು. ಇಷ್ಟು ವಾರ ಅಂತ ಏನೂ ಇಲ್ಲ, 5 ವಾರ, 8 ವಾರ, 16 ವಾರ, ಹೀಗೆ ಎಷ್ಟು ವಾರ ಬೇಕಾದರೂ ಹೋಗ್ಬೋದು. ಅದನ್ನು ಅಭ್ಯಾಸ ಥರ ಮಾಡಿಕೊಂಡು ಪ್ರತಿ ವಾರ ಕೂಡ ಮಾಡ್ತಾನೆ ಇರ್ಬೋದು. ತುಂಬಾ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಪ್ರತಿ ವಾರ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋದ್ರಿಂದ ನಮಗೆ ಗೊತ್ತಿಲ್ದಂಗೆ ಎಷ್ಟೊಂದು ದೋಷಗಳು ಕಡಿಮೆ ಆಗಿಬಿಡುತ್ತೆ. ಅಷ್ಟೇ ಅಲ್ಲದೆ ಮಂಗಳವಾರ ಸಂಜೆ ಮನೆಯಲ್ಲಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದೇ ಆಗಿರ್ಬೋದು ಅಥವಾ ಕೇಳೋದೇ ಆಗಿರ್ಬೋದು, ತುಂಬಾ ಒಳ್ಳೆಯದು. ಮನೆಯಲ್ಲಿ ಒಳ್ಳೆಯ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಮತ್ತು ನಮ್ಮಲ್ಲೂ ಕೂಡ ನೆಗೆಟಿವಿಟಿ ಅನ್ನೋದು ತುಂಬ ಬೇಗನೆ ಕಡಿಮೆ ಆಗ್ತಾ ಬರುತ್ತೆ. ನೆಗೆಟಿವಿಟಿ ಥಾಟ್ಸ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಮಂಗಳವಾರ ದಿನ ರಾಹುಗಾಲದಲ್ಲಿ ಮನೆಯಲ್ಲಿ ದೇವರ ದೀಪ ಹಚ್ಚೋದು ತುಂಬಾ ಶ್ರೇಷ್ಠವಾದದ್ದು. ಬರೀ ಕಾಮಾಕ್ಷಿ ದೀಪ ಹಚ್ತೀವಿ ಅಂತ ಅಂದರೆ ಅದಂತೂ ಇನ್ನೂ ಒಳ್ಳೆಯದು. ಅಥವಾ ಕಾಮಾಕ್ಷಿ ದೀಪ ಕೆಲವರು ಇಟ್ಕೊಂಡಿರೋದಿಲ್ಲ, ಮಾಮೂಲಿ ದೀಪವನ್ನು ಪ್ರತಿದಿನ ನೀವು ಹಚ್ತಾ ಬನ್ನಿ. ದೀಪವನ್ನು ಹಚ್ಚಿದ್ರೆ ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲೂ ಕೂಡ ಶೇರ್ ಮಾಡ್ತೀನಿ. ಮಂಗಳವಾರ ದಿನ ಕಾಮಾಕ್ಷಿ ದೀಪ ಹಚ್ಬಿಟ್ಟು ಮಂಗಳ ಚಂಡಿಕಾ ಸ್ತೋತ್ರವನ್ನು ಓದಬೇಕು. ಇದು ಯಾಕೆ ಅಂತ ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಮನೆಯಲ್ಲಿ ಮಕ್ಕಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೆಟ್ಟ ಸಹವಾಸಕ್ಕೆ ಬಿದ್ದಿದ್ರೆ, ದುಷ್ಟ ಚಟಕ್ಕೆ ಬಿದ್ದಿದ್ರೆ, ದುಷ್ಟ ಚಟವನ್ನು ಕಲ್ತಿದ್ರೆ, ಹೇಳೋ ಮಾತನ್ನು ಕೇಳ್ತಾನೆ ಇಲ್ಲ, ಸರಿಯಾಗಿ ಓದೋದಿಲ್ಲ, ಈ ಥರದ್ದೆಲ್ಲ ಇತ್ತು ಅಂತ ಅಂದರೆ ಅಂಥವರು ಮಂಗಳ ಚಂಡಿಕಾ ಸ್ತೋತ್ರವನ್ನು ಓದಬೇಕು. ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಕ್ರಮೇಣ ಅವರೇ ಬದಲಾಗ್ತಾರೆ. ಅವ್ರಿಗೆ ಯಾರೂ ಕೂಡ ಏನೂ ಹೇಳೋದು ಬೇಡ. ನಾವು ಮನೆಯಲ್ಲಿ ರಾಹುಗಾಲದಲ್ಲಿ ಮಂಗಳವಾರ ದಿನ ಕಾಮಾಕ್ಷಿ ದೀಪವನ್ನು ಹಚ್ಬಿಟ್ಟು ಈ ರೀತಿ ಮಂಗಳ ಚಂಡಿಕಾ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ, ಅಂದರೆ 8 ಮಂಗಳವಾರ ಮಾಡೋದ್ರಿಂದ, ಇಲ್ಲ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೋದು. ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಅಥವಾ ಯಾವುದಾದ್ರೂ ಊರುಗಳಿಗೆ ನೀವು ಹೋಗಬೇಕು ಅಂತ ಅಂದರೆ ಅಂಥ ಪರಿಸ್ಥಿತಿ ಬಂದಾಗ ಆ ವಾರ ಸ್ಕಿಪ್ ಮಾಡಿ ಆಮೇಲೆ ಮುಂದುವರಿಸ್ಕೊಂಡು ಹೋಗ್ಬೋದು. ನೀವು ಯಾವ ದಿನ ದೀಪಾರಾಧನೆ ಮಾಡ್ತೀರಾ ಆ ದಿನ ಮಾತ್ರ ನಾನ್ ವೆಜ್ಜನ್ನು ತಿನ್ನಬಾರ್ದು. ಮಂಗಳವಾರ ನಾನ್ ವೆಜ್ಜನ್ನು ತಿನ್ನಬಾರ್ದು. ಈ ರೀತಿ ಮಾಡೋದ್ರಿಂದ ತಂತಾನಾಗೆಲ್ಲ ಸರಿ ಹೋಗ್ತಾರೆ. ಇನ್ನು ಅತಿ ಮುಖ್ಯವಾಗಿ ಮದುವೆಗೆ ಸಂಬಂಧಪಟ್ಟಂತೆ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅಂದರೆ ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಂಪು ಬಟ್ಟೆನಲ್ಲಿ ತೊಗರಿ ಬೇಳೆಯನ್ನು ಗಂಟು ಕಟ್ಬಿಟ್ಟು ನೀವು 6 ಮಂಗಳವಾರ ಅಥವಾ 8 ಮಂಗಳವಾರ ಅಥವಾ 12 ಮಂಗಳವಾರ ಅಥವಾ 16 ಮಂಗಳವಾರ ಈ ರೀತಿ ನೀವು ಪ್ರತಿ ಮಂಗಳವಾರನೂ ಕೂಡ ಒಂದು 1/4 kg ಅಷ್ಟು ಅಥವಾ ಅರ್ಧ kg ಅಷ್ಟು ಕೆಂಪು ತೊಗರಿ ಬೇಳೆ, ಅಂದರೆ ಮೈಸೂರು ಬೇಳೆ ಅಂತ ಹೇಳ್ತೀವಿ, ಆ ರೀತಿ ಕೆಂಪು ತೊಗರಿ ಬೇಳೆಯನ್ನು ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಪಾಲಿಸ್ಟರ್ ಬಟ್ಟೆನೇ ಆಗಿರ್ಬೋದು ಅಥವಾ ಬ್ಲೌಸ್ ಪೀಸೇ ಆಗಿರ್ಬೋದು, ಅದರಲ್ಲಿ ಗಂಟು ಕಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಆನಂತರ ಅದನ್ನು ವಲ್ಲಿ ದೇವಸೇನ ಸಮೇತ ಇರುವಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಬೇಕು. ಈ ರೀತಿ ಮಾಡಿ ನೋಡಿ, ಖಂಡಿತವಾಗ್ಲೂ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಅದು ಬೇಗನೆ ನಿಮ್ಮ ಗಮನಕ್ಕೆ ಬರುತ್ತೆ. ಇಲ್ಲ ಅಂದರೆ ಅದು ತಂತಾನೆ ನಿವಾರಣೆ ಆಗಿ ಆದಷ್ಟು ಬೇಗ ಮದುವೆ ಕೂಡ ಸೆಟ್ ಆಗುತ್ತೆ. ಇನ್ನು ಜೀವನದಲ್ಲಿ ಅತಿ ಮುಖ್ಯವಾದಂಥ ಸಮಸ್ಯೆ ಯಾವುದು ಅಂದರೆ ಸಾಲದ ಸಮಸ್ಯೆ. ಸಾಲದ ಹೊರೆ ಕಡಿಮೆ ಆಗಬೇಕು ಅಂತ ಅಂದರೆ ಋಣಮೋಚಕ ಮಂಗಳ ಸ್ತೋತ್ರವನ್ನು ಓದಬೇಕು. ಇದು ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರುವಂಥದ್ದೇ. ಅದನ್ನು ಕೂಡ ನಾನು ಶೇರ್ ಮಾಡಿರ್ತೀನಿ. ಇದೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಒಂದ್ಸಲಿ ಚೆಕ್ ಮಾಡಿ ನೋಡಿ. ಪ್ರತಿ ಮಂಗಳವಾರ ಬೆಳಗ್ಗೆ ಅಥವಾ ಸಂಜೆ ಮನೆಯಲ್ಲಿ ಓದೋದ್ರಿಂದ ಖಂಡಿತವಾಗ್ಲೂ ಸಾಲ ಬೇಗನೆ ನಿವಾರಣೆ ಆಗುತ್ತೆ. ಸಾಲ ಮಾಡಿರ್ತೀರಾ ಅಂತ ಅಂದರೆ ಸಾಲದ ಹಣವನ್ನು ನೀವು ವಾಪಸ್ ಮಾಡಬೇಕು ಅಂತ ಅಂದರೂ ಕೂಡ ಮಂಗಳವಾರ ದಿನ ನೀವು ಕೊಡ್ತಾ ಬನ್ನಿ. ಖಂಡಿತವಾಗ್ಲೂ ಸಾಲಗಳು ಬೇಗನೆ ತೀರಿ ಹೋಗುತ್ತೆ. ಆದರೆ ಮಂಗಳವಾರ ಯಾವುದೇ ಕಾರಣಕ್ಕೂ ಸಾಲ ಮಾತ್ರ ಮಾಡಬೇಡಿ. ಆದರೆ ಸಾಲದ ಹಣವನ್ನು ವಾಪಸ್ ಮಾಡಿ ನೀವು ಬಾಡಿಗೆ ಕಟ್ಬೋದು. ಬೇರೆ ಏನೇ ನಿಮ್ಮ ಕಮಿಟ್ಮೆಂಟ್ ಇದ್ದರೆ ಅದನ್ನು ಕೂಡ ನೀವು ಮಂಗಳವಾರ ದಿನ ಕೊಡ್ತಾ ಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ವಿಪರೀತ ಇದೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ಮನೆಯಲ್ಲಿ ಶಾಂತಿ ಅನ್ನೋದೇ ಇಲ್ಲ ಅನ್ನೋರು ಪ್ರತಿ ಮಂಗಳವಾರ ಸಂಜೆ ಮೊಸರನ್ನವನ್ನು ಮಾಡಿಬಿಟ್ಟು ಮನೆಯಲ್ಲಿನೇ ದೇವಿಗೆ ನೈವೇದ್ಯ ಮಾಡಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಅಥವಾ ಅಕ್ಕಪಕ್ಕದಲ್ಲೇ ಶಕ್ತಿ ದೇವತೆಗಳ ದೇವಸ್ಥಾನ ಹತ್ತಿರದಲ್ಲೇ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ನೀವು
ಮೊಸರನ್ನವನ್ನು ನೈವೇದ್ಯ ಮಾಡಿಕೊಂಡು ಹೋಗ್ಬಿಟ್ಟು ಅಲ್ಲಿ ನೀವು ನೈವೇದ್ಯವನ್ನು ಮಾಡಿ ಅಲ್ಲಿರುವ ಭಕ್ತಾದಿಗಳಿಗೂ ಕೂಡ ನೀವು ಹಂಚ್ಬೋದು. ಈ ಥರ ಆದರೂ ಮಾಡ್ಬೋದು, ಅಥವಾ ಮನೆಯಲ್ಲೇ ಮೊಸರನ್ನವನ್ನು ಮಾಡಿ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ. ಈ ರೀತಿ ಮಾಡೋದ್ರಿಂದ ಕೂಡ ಆದಷ್ಟು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಕ್ರಮೇಣ ಅದು ಪರಿಹಾರ ಆಗ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ದೇವಸ್ಥಾನಗಳಲ್ಲಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ತುಪ್ಪದ ದೀಪವನ್ನು ಅಂದರೆ ಮಣ್ಣಿನ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಕೂಡ ದೋಷಗಳು ನಿವಾರಣೆ ಆಗುತ್ತೆ. ನಮಗೆ ಗೊತ್ತಿಲ್ಲದೆ ಇರುವಂಥ ಸರ್ಪದೋಷಗಳು, ಬೇರೆ ಬೇರೆ ರೀತಿ ದೋಷಗಳು ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ಇನ್ನು ಕೆಲವೊಂದು ವಸ್ತುಗಳನ್ನು ನಾವು ಮಂಗಳವಾರ ದಿನ ಮನೆಗೆ ತರಬಾರ್ದು. ಅದು ಯಾವ್ಯಾವುದು ಅಂತ ಅಂದರೆ ಉಪ್ಪು, ಎಣ್ಣೆ, ಹುಣಸೆ ಹಣ್ಣು, ಒಣಗಿದ ಮೆಣಸಿನ್ಕಾಯಿ, ಪೊರ್ಕೆ, ಹೊಸ ಚಪ್ಪಲಿ, ಈ ಥರ. ಇನ್ನು ಕೆಲವು ಕನ್ನಡಿ ಆಗಿರ್ಬೋದು. ಮತ್ತು ಒಂದು ವಸ್ತುಗಳನ್ನು ನಾವು ಮನೆಗೆ ಮಂಗಳವಾರ ದಿನ ತರಬಾರ್ದು. ಹಾಗಾಗಿ ಇಂಥದ್ದನ್ನು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಆದಷ್ಟು ನಾವು ಮನೆಗೆ ರೇಷನ್ ತರುವಾಗ ಇಂಥ ವಸ್ತುಗಳನ್ನೆಲ್ಲ ನಾವು ಸೇರಿಸ್ಕೊಂಡು ತೊಗೊಂಡು ಬರ್ತೀವಿ. ಆದ್ದರಿಂದ ಮನೆಗೆ ರೇಷನ್ ತರುವಾಗ ಇಂಥ ವಸ್ತುಗಳನ್ನೆಲ್ಲ ನಾವು ಸೇರಿಸ್ಕೊಂಡು ತೊಗೊಂಡು ಬರ್ತೀವಿ ಅಲ್ವಾ. ಆದ್ದರಿಂದ ಮನೆಗೆ ರೇಷನ್ ತರೋದನ್ನೇ ನಾವು ಬೇರೆ ದಿನ ಇಟ್ಕೊಂಡ್ರೆ ಒಳ್ಳೆಯದು. ಮಂಗಳವಾರ ದಿನ ಈ ವಸ್ತುಗಳನ್ನು ಮನೆಗೆ ತರಬಾರ್ದು. ಇದರಿಂದ ಋಣಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಕಲ್ಲುಪ್ಪನ್ನು ತಗೊಂಡು ಹೋಗಿ ಕೊಡೋದ್ರಿಂದ ತುಂಬಾ ಬೇಗ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ಹಾಗಾಗಿ ಮಂಗಳವಾರ ದಿನ ಮನೆಗೆ ಕಲ್ಲುಪ್ಪನ್ನು ತರಬಾರ್ದು. ಆದರೆ ನಾವು ತೊಗೊಂಡು ಹೋಗ್ಬಿಟ್ಟು ಕೊಡ್ಬೋದು. ಇದರಿಂದ ಋಣಬಾಧೆ ಏನೇ ಇದ್ದರೂ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಸಾಲದ್ದೇ ಇರ್ಬೋದು, ಆರೋಗ್ಯ ಸಮಸ್ಯೆನೇ ಇರ್ಬೋದು, ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ. ಇನ್ನು ಮಂಗಳವಾರ ದಿನ ಅಕಸ್ಮಾತ್ತಾಗಿ ಹಳೆ ಬಟ್ಟೆ ಆಗಿರಲಿ, ಹೊಸ ಬಟ್ಟೆನೇ ಆಗಿರಲಿ ಹರಿದೋದ್ರೆ ಅಥವಾ ಬೆಂಕಿ ಕಿಡಿ ತಾಕಿಸ್ಕೊಂಡಿದ್ರೆ ಮತ್ತೆ ಅದನ್ನು ಉಪಯೋಗಿಸ್ಕೋಬಾರ್ದು. ಒಂದು ರೀತಿ ದೋಷ ಪರಿಹಾರ ಆದಂಗೆ ಅಂತಲೇ ಅರ್ಥ. ನಾವು ಹಾಕ್ಕೊಂಡಿರೋ ಬಟ್ಟೆನೇ ಆದರೂ ಏನಕ್ಕಾದ್ರೂ ಸಿಕ್ಕಾಕೊಂಡ್ರೆ, ಹರಿದೋದ್ರೆ, ಆ ಥರ ಏನಾದರೂ ಆದರೆ ಅದನ್ನು ಮತ್ತೆ ಅದಕ್ಕೆ ಹೊಲ್ಕೊಂಡ್ಬಿಟ್ಟು ಉಪಯೋಗಿಸೋದಕ್ಕೆ ಹೋಗಬಾರ್ದು. ಅದನ್ನು ಬಿಸಾಕೋದು ಅಥವಾ ಬೇರೆ ಏನಾದರೂ ಮಾಡ್ಬೋದು, ಆದರೆ ಮತ್ತೆ ಅದನ್ನು ಉಪಯೋಗಿಸ್ಕೋಬಾರ್ದು. ಇದಿಷ್ಟು ಕೂಡ ಮಂಗಳವಾರ ದಿನ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ವಿಚಾರನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.